ಓಂ ಶಾಂತಿ. ಡೇಟ್ ಆಗಿದೆ 11/7/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ವಿಶ್ವ ಕಲ್ಯಾಣಕಾರಿ बनने के लिए ಮುಖ್ಯ ಧಾರಣಾಯೆ. ವಿಶ್ವ ಕಲ್ಯಾಣಕಾರಿ ಆಗಬೇಕು ಅಂತಂದರೆ ಮುಖ್ಯವಾಗಿ ಧಾರಣೆಗಳನ್ನು ಏನು ಮಾಡ್ಕೊಳ್ಬೇಕು ಅಂತ ಬಾಬಾ ಇವತ್ತು ಹೇಳ್ತಾರೆ. आज के इस संगठन को कौन सा संगठन कहे? ಇವತ್ತಿನ ಈ ಸಂಘಟನವನ್ನು ಯಾವ ಸಂಘಟನ ಅಂತ ಹೇಳೋದು? ಗುಜರಾತ್ ಕ ಸಂಗಠನ್. ಇದು ಗುಜರಾತ್ ಸಂಘಟನ ಏನು? ಅಪನೆ ಕೋ ಗುಜರಾತ್ ಕಾ ತೋ ನಹಿ ಸಮಜ್ತೆ ಹೋ. ತಮ್ಮನ್ನು ತಾವು ನಾವು ಗುಜರಾತ್ದವರು ಅಂತ ತಿಳ್ಕೊಂಡಿದ್ದೀರೇನು? जैसे पाप बेहद का मालिक है, वैसे भले कहाँ भी निमित्त बने हुए हो, लेकिन हो तो विश्व कल्याणकारी. ಹೇಗೆ ಬಾಬಾ ಬೇಹದ್ದಿನ ಮಾಲೀಕ ಆಗಿದ್ದಾರೋ ಹಾಗೆ ನೀವೂ ಕೂಡ ಭಲೆ ಎಲ್ಲಾದರೂ ಇರಿ, ಗುಜರಾತಲ್ಲಾದರೂ ಇರಿ, ಕರ್ನಾಟಕದಲ್ಲಾದರೂ ಇರಿ, ಆದರೆ ನೀವೆಲ್ಲ ಏನಾಗಿದ್ದೀರಾ? ವಿಶ್ವದ ಕಲ್ಯಾಣಕಾರಿಯಾಗಿದ್ದೀರಾ. दृष्टि और वृत्ति अथवा स्मृति में भी विश्व कल्याणकारी की भावना सदैव रहती है कि गुजरात के कल्याण की भावना रहती है. दृष्टि ಮತ್ತು ವೃತ್ತಿನಲ್ಲಿ ಅಥವಾ ಸ್ಮೃತಿನಲ್ಲಿ, ಬುದ್ಧಿನಲ್ಲಿ ನಾನು ವಿಶ್ವ ಕಲ್ಯಾಣಕಾರಿಯ ಭಾವನೆ ಇದೆಯೋ, ಯಾವಾಗಲೂ ಇರ್ತದೇನೋ, ಅಥವಾ ನಾನು ಗುಜರಾತದ ಕಲ್ಯಾಣ ಭಾವನೆ ಇರ್ತದೇನೋ ಅಂತ ಕೇಳ್ತಾರೆ ಬಾಬಾ. ಗುಜರಾತ್ ಮೇಲೆ रहते लक्ष्य तो विश्व का रहता है ना. ಇರೋದು ಗುಜರಾತಲ್ಲಿದ್ದೀರಾ, ಆದರೆ ನಮ್ಮ ಬುದ್ಧಿನಲ್ಲಿ ನಮ್ಮ ಗುರಿ, ನಮ್ಮ ಉದ್ದೇಶ ಏನಾಗಿದೆ? ವಿಶ್ವ ಕಲ್ಯಾಣಕಾರಿಯಾಗಿದೆಯಲ್ಲ ಅಂತಾರೆ ಬಾಬಾ. ಬೇಹದ್ಗೆ ಸರ್ವಿಸ್ ಮೇ ಹೋನಾ. ನೀವೆಲ್ಲ ಬೇಹದ್ದಿನ ಸರ್ವಿಸ್ನಲ್ಲಿ, ಬೇಹದ್ದಿನ ಸೇವೆಯಲ್ಲಿದ್ದೀರಲ್ಲ, ಅಂದರೆ ನಾನು ಲಿಮಿಟ್ ಹಾಕ್ಕೊಳ್ಳೋಂಗಿಲ್ಲ ಅಂತಾರೆ ಬಾಬಾ. ನಮ್ಮ ಮನೆ ಕಲ್ಯಾಣ ಆಗಬೇಕು, ನಮ್ಮ ರಾಜ್ಯ ಕಲ್ಯಾಣ ಆಗಬೇಕು, ಇಷ್ಟಿಷ್ಟೇ ಲಿಮಿಟೇಷನ್ ಇಲ್ಲ. ಬೇಹದ್ ಸರ್ವೀಸ್ ಅಂತ ಹೇಳ್ತಾರೆ ಬಾಬಾ. ನಾವೇನು ಮಾಡಬೇಕಾಗಿದೆ? ಇಡೀ ವಿಶ್ವವನ್ನೇ ಕಲ್ಯಾಣ ಮಾಡಬೇಕಾಗಿದೆ. ಅದಕ್ಕೆ ವಿಶ್ವ ಕಲ್ಯಾಣಕಾರಿ ಅಂತ ಹೇಳ್ತಾರೆ ಬಾಬಾ. ಯಹತೋ ನಿಮಿತ್ತ ಡ್ಯೂಟಿ ದಿ ಹುಯಿ ಹೇ. ನಿಮಗೆ ನಿಮಿತ್ತ ಕೊಟ್ಟಿದ್ದಾರೆ. ಗುಜರಾತಲ್ಲಿ ಸೇವೆ ಮಾಡಿ, ಅಲ್ಲಿ ಸೇವೆ ಮಾಡಿ, ಇಲ್ಲಿ ಸೇವೆ ಮಾಡಿ ಅಂಥೇಳಿ ನಿಮ್ಮನ್ನು ನಿಮಿತ್ತ ಮಾಡಿದ್ದಾರೆ. ವಹ ನಿಮಿತ್ತ ಬನ್ಕರ್ ಕೆ ಬಜಾ ರಹೇ ಹೋ. ಅಲ್ಲಿ ನಿಮಿತ್ತಿಯಾಗಿ ನೀವು ಆ ಪಾತ್ರ ಮಾಡ್ತಾಯಿದ್ದೀರಾ, ಆ ಸೇವೆಯನ್ನು ಮಾಡ್ತಾಯಿದ್ದೀರಾ. ಲೇಕಿನ್ ನಶಾ ಕ್ಯಾ ರಹತಾ ಹೈ. ನಶೆ ಏನಿರಬೇಕಾಗಿದೆ? ವರ್ಣಂತೋ ಯಹಿ ಕರ್ತೆ ಹೋನಾ ಹಮ್ ವಿಶ್ವ ಕಲ್ಯಾಣಕಾರಿ ಹೇ. ನಮ್ಮ ವರ್ಣನೆ ಏನಾಗಿದೆ? ನಾವೆಲ್ಲ ಆತ್ಮಗಳು ವಿಶ್ವ ಕಲ್ಯಾಣಕಾರಿಯಾಗಿದ್ದೀವಲ್ಲ. ವಿಶ್ವಕ ಪರಿವರ್ತನ ಕರ್ನಾ ಹೇ. ವಿಶ್ವ ಕಲ್ಯಾಣಕಾರಿ ಅಂತಂದ್ರೇನು? ಇಡೀ ವಿಶ್ವವನ್ನು, ಹಳೆಯ ಸಂಸ್ಕಾರಿ ವಿಶ್ವವನ್ನು ಏನು ಮಾಡಬೇಕಾಗಿದೆ? ಹೊಸ ಸಂಸ್ಕಾರಿ ವಿಶ್ವವನ್ನಾಗಿ ತಯಾರು ಮಾಡಬೇಕಾಗಿದೆ, ಪರಿವರ್ತನೆ ಮಾಡಬೇಕಾಗಿದೆ. जो भी सर्विस करते हो वह सर्विस के साधन बनाते हो, उसमें भी शब्द तो विश्व का लिखते हो ना. ಬಾಬಾ ಹೇಳ್ತಾರೆ, ಏನೇ ಸರ್ವಿಸ ಮಾಡ್ತೀನಿ ಅಂತಂದರು ನೀವು ಸರ್ವಿಸಿದ ಸಾಧನ ಅಂತ ಹೇಳ್ತಾರೆ ಬಾಬಾ. ಅದರಲ್ಲಿ ಶಬ್ದ ಏನು ಬರ್ತದೆ? ವಿಶ್ವ ಅಂತ ಬರ್ತದೆ. ವಿಶ್ವಕ ನವ ನಿರ್ಮಾಣ ಕರ್ನೆ ವಾಲೆ ಹೋ. ಇಡೀ ವಿಶ್ವವನ್ನೇ ಹೊಸ ನಿರ್ಮಾಣ ಮಾಡಬೇಕಾಗಿದೆಯಲ್ಲ, ಆ ನಿರ್ಮಾಣ ಮಾಡುವಂಥ ಕಾರ್ಯದ ನಿಮಿತ್ತ ನಾವಾಗಿದ್ದೀವಿ. ವಿಶ್ವಕ ಪರಿವರ್ತನೆ ಹೋತಾ ಜಾತಾ ಹೈ. ವಿಶ್ವದ ಪರಿವರ್ತನೆ ಆಗ್ತಾ ಇರ್ತದೆ. ಆವಾಜ್ ಏಕ್ ಜಗಹ ಕಿಯಾ ಜಾತಾ ಹೈ, ಲೇಕಿನ್ ಫೈಲ್ತಾ ತೋ ಚಾರೋ ಓರ್ ಹೈ ನಾ. ನಾವಿಲ್ಲಿ ಕೂತ್ಕೊಂಡು ಶಬ್ದ ಹಾಕ್ತಿದ್ರೆ, ಆದರೆ ಈ ವಾಯುಮಂಡಲ, ಈ ಪ್ರಕಂಪನಗಳು ಇಡೀ ವಿಶ್ವದ ತುಂಬ 4 ಕಡೆ ಹರಡ್ತಾ ಇರ್ತದೆ. भले निमित्त एक स्थान पर आवाज़ बुलंद करते हो, लेकिन फैलता तो चारों ओर है ना. ಒಂದು ಕಡೆ ಕೂತ್ಕೊಂಡು ನಾನು ಶಾಂತ ಸ್ವರೂಪ್, ಪ್ರೇಮ ಸ್ವರೂಪ್ ಅಂಥೇಳಿ ಇಲ್ಲೇ ಕೂತ್ಕೊಂಡು ನೀವು ಆವಾಜ್ ಹಾಕ್ತಿದ್ರೆ, ಆದರೆ ಆ ಶಕ್ತಿ ಇಡೀ ವಿಶ್ವದ ತುಂಬ ಹರಡುತ್ತದೆ ಅಂತ ಹೇಳ್ತಾರೆ ಬಾಬಾ. तो विश्व कल्याणकारी बनने के लिए मुख्य 2 धारणाएं आवश्यक है. ಬಾಬಾ ಹೇಳ್ತಾರೆ, ವಿಶ್ವ ಕಲ್ಯಾಣಕಾರಿ ಆಗಬೇಕು ಅಂತಂದರೆ ಮುಖ್ಯವಾಗಿ ಧಾರಣೆಗಳು 2 ಧಾರಣೆಗಳು ಅವಶ್ಯಕತೆ ಇದೆ ಅಂತಾರೆ ಬಾಬಾ. जिससे हद में रहते भी बेहद का कल्याणकारी बन सकते हो. ಅದರಿಂದ
ಹದದಲ್ಲಿ ಇರುವುದರ ಬದಲಾಗಿ ಬೇಹದ್ದಿನ ಕಲ್ಯಾಣಕಾರಿ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಬೇಹದ್ದಿನ ಕಲ್ಯಾಣಕಾರಿ ಅಂದರೆ ವಿಶ್ವದ ಕಲ್ಯಾಣಕಾರಿ. अगर वह धारणा न रहे तो उनका आवाज़, उनकी दृष्टि बेहद विश्व की तरफ नहीं पहुंच सकती. ಆ ಧಾರಣೆ ಇಲ್ಲ ಅಂತಂದರೆ ಆ ಶಬ್ದ ಇಡೀ ದೃಷ್ಟಿ, ಶಬ್ದ ದೃಷ್ಟಿ ವೃತ್ತಿ ಬೇಹದ್ದಿನ ಕಡೆ ಹೋಗೋದಿಲ್ಲ, ಮುಟ್ಟೋದಿಲ್ಲ ಅಂತಾರೆ ಬಾಬಾ. विश्व कल्याणकारी बनने के लिए 2 धारणाएं कौन सी है? ವಿಶ್ವ ಕಲ್ಯಾಣಕಾರಿ ಆಗಬೇಕು ಅಂದರೆ ಆ 2 ಧಾರಣೆಗಳು ಯಾವಾಗಿದೆ? आप किन 2 धारणाओं के आधार पर विश्व के कल्याण का कर्तव्य कर रही हो? ತಾವು ಯಾವ 2 ಧಾರಣೆಗಳ ಆಧಾರದ ಮೇಲೆ ಇಡೀ ವಿಶ್ವದ ಕಲ್ಯಾಣದ ಕರ್ತವ್ಯವನ್ನು ಮಾಡ್ತಾ ಇದ್ದೀರಾ? विश्व कल्याण की जो शुभ भावना है उसका प्रत्यक्ष फल तो जरूर मिलता है. ವಿಶ್ವ ಕಲ್ಯಾಣದ ಏನು ಈ ಶುಭ ಭಾವನಾ ಇದೆಯಲ್ಲ, ಅದರ ಪ್ರತ್ಯಕ್ಷ ಫಲ ನಿಮಗೆ ಸಿಕ್ಕೇ ಸಿಗ್ತದೆ. ಭಾವನಾ का फल तो भक्ति मार्ग में भी मिलता है. ಭಾವನೆಯ ಫಲ ಭಕ್ತಿ ಮಾರ್ಗದಲ್ಲಿನೂ ಕೂಡ ಸಿಗ್ತದೆ. ಲೇಕಿನ್ ವಹ ಅಲ್ಪಕಾಲ, ಆದರೆ ಅದು ಅಲ್ಪಕಾಲದ್ದಾಗಿರ್ತದೆ, ವಿನಾಶಿ ಫಲ ಆಗಿರ್ತದೆ. ಯಹಾ ಹೈ ಸದಾಕಾಲ್, ಇಲ್ಲಿ ನಿಮಗೆ ಸದಾಕಾಲ್ ಅವಿನಾಶಿ ಫಲ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. उस प्रत्यक्ष फल की प्राप्ति के लिए मुख्य 2 धारणाएं कौन सी है? ಆ ಪ್ರತ್ಯಕ್ಷ ಫಲದ ಪ್ರಾಪ್ತಿ ಸಲುವಾಗಿ ಮುಖ್ಯವಾಗಿ ಯಾವ 2 ಧಾರಣೆಗಳು ಅಂತ ಹೇಳ್ತಾರೆ ಬಾಬಾ. ಬಿಗರ್ धारणा के तो अपनी व सर्विस की उन्नति नहीं हो सकती. ಧಾರಣೆಯ ಮಾಡ್ಕೊಳ್ಳಿಲ್ಲ ಅಂತಂದರೆ, ಧಾರಣೆ ಇಲ್ಲ ಅಂತಂದರೆ ಸೇವೆಯಲ್ಲಿ ಉನ್ನತಿ ಆಗೋದಿಲ್ಲ ಅಂತಾರೆ ಬಾಬಾ. ವಹ ಕರ್ ರಹೆ ಹೋ ಔರ್ ಕರ್ನಿ ಹಿ ಹೇ, ಅದು ಮಾಡೇಬೇಕು, ಮಾಡ್ತೀರಾ. ಕರೆಂಗೆ ಯಹ ಶಬ್ದ ಭೀ ನಹಿ, ಮಾಡ್ತೀವ್ರಿ ಅಂತಲೂ ಅನ್ನಂಗಿಲ್ಲ. ಕರ್ನಾ ಹೀ ಹೇ, ಮಾಡೇ ಮಾಡ್ತೀವಿ ಅಂತ ಇರಬೇಕು. ಮುಖ್ಯ 2 ಧಾರಣಾಯೇ ಹೇ, 2 ಮುಖ್ಯವಾದ ಧಾರಣೆಗಳು ಏನು ಅಂತಂದರೆ ಹೇಳ್ತಾರೆ ಬಾಬಾ. ಈಶ್ವರೀಯ ರುಹಾಬ್ ಅವ್ರ ಸಾಥ್ ಮೇ ರಹಮ್, ಈ 2 ಗುಣಗಳನ್ನು ನಾವು ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಯಾವ 2 ಧಾರಣೆಗಳು? ಈಶ್ವರೀಯ ರುಹಾಬ್ ಹಾಗೂ ಮತ್ತು ಜೊತೆಗೆ ಏನಿರಬೇಕು? ರೆಹಮ್. ರುಹಾಬ್ ಅಂದ್ರೇನು? ಆತ್ಮೀಯತೆ. ರಹಮ್ ಅಂದ್ರೇನು? ಕರುಣೆ. अगर रुहाब और रहम दोनों ही साथ साथ में हैं और समान है तो दोनों गुणों की समानता से रूहानियत की स्टेज बन जाती है. ಬಾಬಾ ಹೇಳ್ತಾರೆ, ಒಂದು ವೇಳೆ ಆತ್ಮೀಯತೆ ಮತ್ತು ಕರುಣೆ, ರುಹಾಬ್ ಮತ್ತು ರಹಮ್ ಎರಡೂ ಜೊತೆಗೆ ಇದ್ದರೆ, ಸಮಾನ ಇದ್ದರೆ, 2 ಗುಣಗಳ ಸಮಾನತೆಯಿಂದ ಆತ್ಮಿಕ ಸ್ಥಿತಿ ಬಂದ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಇಸ್ಕೋ ಹಿ ರೂಹಾನಿಯತ್ ವ ರೂಹಾನಿ ಸ್ಥಿತಿ ಕಹ ಜಾತಾ ಹೈ. ಇದಕ್ಕೆ ಆತ್ಮೀಯತೆ, ಆತ್ಮಿಕ ಸ್ಥಿತಿ ಅಂತ ಹೇಳಲಾಗ್ತದೆ. ರುಹಾಬ್ ಭೀ ಪೂರಾ ಹೋ ಅವ್ರ ರೆಹಮ್ ಭೀ ಪೂರಾ ಹೋ, 2 ಇರಬೇಕು. ಆತ್ಮೀಯತೆಯೂ ಇರಬೇಕು, ಕರುಣಾ ಭಾವನೂ ಇರಬೇಕು. अभी रुहाब को छोड़ सिर्फ रहम करते हो व रहम को छोड़ सिर्फ रुहाब में आते हो, इसलिए दोनों की समानता से जो रूहानियत की स्थिति बनती है उसकी कमी हो जाती है. ಬಾಬಾ ಹೇಳ್ತಾರೆ, 2ರಲ್ಲಿ ಒಂದಿದ್ರೂ ಕೂಡ ರುಹಾಬ್ ಇರ್ತದೆ, ರೆಹಮ್ ಇರೋದಿಲ್ಲ. ರೆಹಮ್ ಇರ್ತದೆ, ರೂಹಾನಿಯತ್ ಇರಲ್ಲ. ಹಿಂಗೆ ಇವೆರಡು ಸಮಾನತೆ ಇರೋದಿಲ್ಲ ಅಂತಂದರೆ ಸ್ಥಿತಿ ಆಗೋದಿಲ್ಲ, ಅಲ್ಲಿ ಕಮ್ಮಿ ಆಗ್ತದೆ ಅಂತಾರೆ ಬಾಬಾ. इसलिए सदैव जो कोई भी कर्तव्य करते हो व मुख से शब्द वर्णन करते हो तो पहले चेक करो कि रहम और रुहाब दोनों समान रूप में हैं. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗಲೂ ಯಾವುದೇ ಒಂದು ಕರ್ತವ್ಯ ಮಾಡುವಾಗ, ಮುಖದಿಂದ ಶಬ್ದ ವರ್ಣನೆ ಮಾಡುವಾಗ ಮೊದಲು ಚೆಕ್ ಮಾಡ್ಕೊಳ್ಬೇಕು. ಏನು ಅಂತಂದರೆ ರೆಹಮ್ और ರುಹಾಬ್, ಕರುಣೆ ಮತ್ತು ಆತ್ಮೀಯತೆ 2 ಸಮಾನ ಇದೆ ಏನು. दोनों को समान करने से एक तो अपना स्वमान स्वयं रख सकेंगे. 2ಗಳನ್ನು ರುಹಾಬ್ ಮತ್ತು ರೆಹಮ್ಗಳನ್ನು ಸಮಾನ ಮಾಡ್ತಾ ತಮ್ಮ ಸ್ವಮಾನನ್ನು ಇಟ್ಕೊಳ್ತೀರಾ. दूसरा सर्व आत्माओं से भी स्वमान की प्राप्ति होगी.
ಇವೆರಡು ಇದ್ದು ಅಂತಂದರೆ ಯಾವೆರಡು? ರೆಹಮ್ ರುಹಾಬ್. ಇವು ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಸ್ವಮಾನದ ಸ್ಥಿತಿ ಹೆಚ್ಚಾಗ್ತದೆ, ಇನ್ನೊಬ್ರಿಗೂ ಕೂಡ ನೀವು ಸ್ವಮಾನದಲ್ಲಿ ಇರುವ ಹಾಗೆ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಮಾನ್ ಕಿ ಇಚ್ಛಾ ಕೋ ಛೋಡ್ ಸ್ವಮಾನ್ ಮೇ ಟಿಕ್ ಜಾओ तो मान परछाई के समान आपके ಪಿಛಾಡಿ ಮೇ ಆಯೇಗಾ. ಬಾಬಾ ಹೇಳ್ತಾರೆ, ಮಾನ ಇಚ್ಛೆ ಇಟ್ಕೊಳ್ಳದೇನೆ ಅದನ್ನು ಬಿಟ್ಟು ಸ್ವಮಾನದಲ್ಲಿ ಸ್ಥಿತ ಆಗಿ ನೀವೇನಾದರೂ ಸೇವೆ ಮಾಡಿದರೆ ಆ ಮಾನ ನಿಮ್ಮ ನೆರಳಾಗಿ ಹಿಂದ್ಗಡೆ ಬರ್ತಾ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. ಮಾನದ ಹಿಂದೆ ನೀವು ಹೋಗಬೇಡ್ರಿ, ನಿಮ್ಮ ಹಿಂದೆ ಅದು ಬರಬೇಕು ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಹಿಂದೆ ಯಾವಾಗ ಬರ್ತದದು? ನಾವು ಸ್ವಮಾನದಲ್ಲಿ ಇರಬೇಕು. ಸ್ವಮಾನ ಏನು ಹೇಳಿದ್ರು ಬಾಬಾ? ರುಹಾಬ್ ಅವ್ರ ರಹಿಮ್, ಇವೆರಡು ಬೇಕಾಗ್ತದೆ. जैसे भक्त अपने देवताओं व देवियों के पीछे अंधश्रद्धा वश भी कितने भाग दौड़ करते हैं. ಬಾಬಾ ಹೇಳ್ತಾರೆ, ಹೇಗೆ ಭಕ್ತರು ತಮ್ಮ ದೇವತೆ ಅಥವಾ ದೇವಿಯರ ಹಿಂದುಗಡೆ ಅಂಧಶ್ರದ್ಧಾ ಅಂದರೆ ಮೂಢವನ್ನು ವಶ ಮಾಡ್ಕೊಳ್ತಾರೋ ಅಲ್ಲಿ ಓಡಿ ಹೋಗ್ಬಿಡ್ತಾರೆ. वैसे चैतन्य स्वरूप में स्वमान में स्थित हुई आत्माओं के पीछे सर्व आत्माएं मान देने के लिए आएगी दौड़ेंगी. ಹಾಗೆ ಚೈತನ್ಯ ಸ್ವರೂಪದಲ್ಲಿ ಸ್ವಮಾನದಲ್ಲಿ ಸ್ಥಿತ ಆಗಿರ್ತಕ್ಕಂಥ ಆತ್ಮಗಳ ಹಿಂದೆ ಎಲ್ಲ ಆತ್ಮಗಳು ಏನು ಮಾಡ್ತಾರೆ? ಮಾನ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ, ಓಡೋಡಿ ಬರ್ತಾರೆ. ಭಕ್ತೋಂ ಕಿ ಭಾಗ್ ದೌಡ್ ದೇಖಿ ಹೇ, ಭಕ್ತರು ಓಡೋಡಿ ಹೋಗೋದನ್ನು ನೋಡಿದ್ದೀರಾ. ಆಪ್ ಲೋಗೋಂ ಕೆ ಯಾದ್ಗಾರ್ ಜಡ್ ಚಿತ್ರ ಹೇ, ಯಾಕೆ ಆ ದೇವಿಯರ ಹಿಂದೆ ಹೋಗ್ತಾರೆ ಅಂತಂದರೆ ನಿಮ್ಮ ನೆನಪಿನಾರ್ಥನೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ನೀವೇನು ಸ್ವಮಾನದಲ್ಲಿ ಇರ್ತೀರಲ್ಲ, ನಿಮಗೇನು ಮರ್ಯಾದೆ ಸಿಗ್ತದಲ್ಲ, ಅದೇ ಅಲ್ಲಿ ಭಕ್ತರು ಹೋಗ್ತಾರೆ. ಉನ್ಮೇ ಭೀ ಚಿತ್ರಕಾರ ಮುಖ್ಯ ಯಹಿ ಧಾರಣಾ ಬರ್ತೆ ಹೇ, ಮುಖ್ಯವಾಗಿ ಅದರಲ್ಲಿ ಚಿತ್ರಕಾರ ಈ ಧಾರಣೆಯನ್ನು ತುಂಬಿದ್ದಾರೆ. ಏಕ್ ತರಫ್ ಶಕ್ತಿಯೋಂ ಕಾ ರುಹಾಬ್ ಭೀ ಫುಲ್ ಫೋರ್ಸ್ ಮೇ ದಿಖಾತೆ ಹೇ, ಒಂದು ಕಡೆ ಶಕ್ತಿಯರ ಆತ್ಮೀಕತೆಯ ಫುಲ್ ಫೋರ್ಸ್ನಲ್ಲಿ ತೋರಿಸ್ತಾರೆ. ಸಾಥ್ ಸಾಥ್ ರಹಿಮ್ ಕಾ ಭೀ ದಿಖಾತೆ ಹೇ, ದೇವಿಯರ ಮುಖ ಹೆಂಗಿರ್ತದೆ? ಯಾವಾಗಲೂ ಹಸನ್ಮುಖಿ ದಯಾಭಾವದಲ್ಲಿ ಚಿತ್ರ ಬಿಡಿಸಿದ್ದು ಇರ್ತದಲ್ಲ ಅದು. ಏಕ್ ಹಿ ಚಿತ್ರ ಮೇ ದೋನೋ ಹಿ ಭಾವ ಪ್ರಕಟ ಕರ್ತೆ ಹೇ, ಒಂದೇ ಮುಖದಲ್ಲಿ ಆತ್ಮೀಯತೆಯನ್ನು ತೋರಿಸ್ತಾರೆ, ಇನ್ನೊಂದು ರಹಿಮ್ ಭಾವನು ತೋರಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಹ ಕ್ಯೂ ಬನಾ ಹೇ, ಇದ್ಯಾಕೆ ಮಾಡಿದ್ದಾರೆ? ಕ್ಯೂಂಕಿ ಪ್ರಾಕ್ಟಿಕಲ್ ಮೇ ಆಪ್ ರುಹಾಬ್ ರಹಿಮ್ ದಿಲ್ ಮೂರ್ತ್ ಬನೆ ಹೋ, ಯಾಕಂದರೆ ಈ ಸಂಗಮಯುಗದಲ್ಲಿ ಪ್ರಾಕ್ಟಿಕಲ್ನಲ್ಲಿ ನೀವು ರುಹಾಬ್ ಮತ್ತು ರಹಿಮ್ ದಿಲ್ ಮೂರ್ತ್ ಆಗಿರ್ತೀರಾ. तो जड़ चित्रों में भी यही मुख्य धारणाएं दिखाते हैं, ಆ ಜಡ ಚಿತ್ರದಲ್ಲಿನೂ ಕೂಡ ಇವೇ ಎರಡು ಮುಖ್ಯ ಧಾರಣೆಗಳನ್ನು ತೋರಿಸ್ತಾರೆ. ಯಾವುದು? ರುಹಾಬ್ ಮತ್ತು ರಹಿಮ್. तो आप लोग अभी जब सर्विस पर हो तो सर्विस के प्रत्यक्ष फल का आधार इन दो मुख्य धारणाओं के ऊपर है. ಹಾಗಾದರೆ ತಾವುಗಳು ಯಾವಾಗ ಸರ್ವೀಸಲ್ಲಿರ್ತೀರಾ, ಸರ್ವೀಸಿನ ಪ್ರತ್ಯಕ್ಷ ಫಲ ಆಧಾರದಿಂದ ಈ ಎರಡು ಮುಖ್ಯ ಧಾರಣೆಗಳನ್ನು ಆ ಫೋಟೋದಲ್ಲಿ ತೋರಿಸಿದ್ದಾರೆ. ಆಧಾರ ಏನು? ರುಹಾಬ್ ಮತ್ತು ರಹಿಮ್. ರಹಿಮ್ ದಿಲ್ ಜರೂರ್ ಬನನಾ ಹೇ, ಲೇಕಿನ್ ಕಿಸ್ ಆಧಾರ್ ಪರ್ ಅವ್ರ ಕಬ್ ಯಹ ಭೀ ದೇಖ್ನಾ ಹೇ. ಮತ್ತು ಹೇಳ್ತಾರೆ ಬಾಬಾ, ರಹಿಮ್ ದಿಲ್ ದಯಾಭಾವ ಇರಬೇಕು ಇಲ್ಲ ಅಂತಲ್ಲ, ಆದರೆ ಎದರ ಆಧಾರದ ಮೇಲೆ ಯಾವಾಗ ಅದನ್ನು ಚೆಕ್ ಮಾಡಬೇಕು. ರುಹಾಬ್ ರಖನಾ ಜರೂರ್ ಹೇ, ಆತ್ಮೀಕತೆ ಇರುವುದು ಜರೂರಿದೆ, ಆತ್ಮೀಯತೆಯಿಂದ ಇರೋದು ಜರೂರಿದೆ. ಲೇಕಿನ್ ಕೈಸೆ ಅವ್ರ ಕಿಸ್ ತನಿಖೆ ಸೆ ಪ್ರತ್ಯಕ್ಷ ಕರ್ನಾ, ಆದರೆ ಹೇಗೆ ಯಾವ ರೀತಿ ಪ್ರತ್ಯಕ್ಷ ಮಾಡಬೇಕು ಇದು ಗೊತ್ತಿರಬೇಕು. ಯಹ ಭೀ ದೇಖ್ನಾ ಹೇ, ಅದನ್ನು ನೋಡಬೇಕಾಗ್ತದೆ. ರುಹಾಬ್ ಕೋಯಿ ವರ್ಣನ್ ಕರ್ನೆ ವ ದಿಖಾನೆ ಸೆ ದಿಖಾಯಿ ನಹಿ ದೇತಾ. ರುಹಾಬ್ ಆತ್ಮಿಕತೆ ಅದರ ಶಬ್ದ ವರ್ಣನೆ ಮಾಡೋದ್ರಿಂದ ತೋರಿಸೋದ್ರಿಂದ ಬರೋದಿಲ್ಲ. ರುಹಾಬ್ ನೈನ್ ಚೈನ್ ಸೆ ಸ್ವಯಂ ಹಿ ಅಪನಾ ಸಾಕ್ಷಾತ್ಕಾರ ಕರಾತಾ ಹೇ. ಈ ಆತ್ಮಿಕತೆ ಅನ್ನೋದು ಕಣ್ಣುಗಳಿಂದ ಸ್ವಯಂ ಸಾಕ್ಷಾತ್ಕಾರದಲ್ಲಿ ತೋರಿಸಲಾಗ್ತದೆ, ಸಾಕ್ಷಾತ್ಕಾರ ಆಗ್ತದೆ. अगर उसका वर्णन करते हैं तो रुहाब बदल कर रोब में दिखाई देता है. ಒಂದು ವೇಳೆ ಅದರ ವರ್ಣನ ಮಾಡ್ತಾ ಮಾಡ್ತಾ ರುಹಾಬ್ ತೋರಿಸೋದು ಬಿಟ್ಟು ರೋಬ್ ತೋರಿಸಿದ್ರೆ तो रोब नहीं दिखाना है, ರುಹಾಬ್ में रहना है. ರೋಬ್ ಅಂದರೆ ಜೋರು ಮಾಡೋದು, ಹಂಗಲ್ಲ ಅಂತಾರೆ ಬಾಬಾ. ಆತ್ಮೀಯತೆ ತೋರಿಸ್ಬೇಕು ಅಂತಾರೆ ಬಾಬಾ.
रोब को भी अहंकार व क्रोध की वंशावली कहेंगे. ರೋಬ್ ಅಂದ್ರೇನು ಅಹಂಕಾರ ಕ್ರೋಧ ಅದರ ವಂಶಾವಳಿ ಅಂತ ಹೇಳ್ತಾರೆ ಬಾಬಾ. इसलिए रोब नहीं दिखाना है लेकिन रुहाब में जरूर रहना है. ರೋಬ್ ತೋರ್ಸೋಕೆ ಹೋಗಬೇಡಿ, ಆತ್ಮೀಯತೆಯನ್ನು ತೋರಿಸ್ತಾ ಹೋಗಿ. जितना जितना रहम दिल के साथ रुहाब में रहेंगे तो फिर रोब खत्म हो ही जाएगा. ಎಷ್ಟೆಷ್ಟು ನೀವು ದಯಾಭಾವದ ಜೊತೆಗೆ ಆತ್ಮೀಯತೆಯಲ್ಲಿರ್ತೀರೋ ಆವಾಗ ರೋಬ್ ತಂತಾನೆ ಏನಾಗ್ತದೆ, ಖತಮ್ ಆಗ್ತದೆ. कोई कैसी भी आत्मा हो, रोब दिलाने वाला भी हो तो रुहाब और रहम दिल बनने से रोब में कभी नहीं आएंगे. ಬಾಬಾ ಹೇಳ್ತಾರೆ, ಎಂಥದೇ ಆತ್ಮ ಇರಲಿ, ಏನೇ ಇರಲಿ, ಆದರೆ ನೀವು ಮಾತ್ರ ಏನು ಮಾಡಬೇಕು, ಆತ್ಮೀಕತೆ ಮತ್ತು ಕರುಣಾಭಾವ ತೋರಿಸಲೇಬೇಕು ಅಂತ ಹೇಳ್ತಾರೆ ಬಾಬಾ. ರೋಬ್ನಲ್ಲಿ ಯಾವಾಗೂ ಬರೋ ಹಾಗಿಲ್ಲ. ऐसे नहीं कि ಸರ್ಕಮ್ಸ್ಟೆನ್ಸ್ ऐसे थे व ऐसे ಶಬ್ದ ಬೋಲೆ तो यह करना ही पड़ा. ಹೀಗಲ್ಲ, ವಾತಾವರಣ ಹಾಗೆ ಇತ್ತು, ವಾಯುಮಂಡಲ ಹಾಗೆ ಇತ್ತು, ಆ ಶಬ್ದ ನಾನು ಮಾತಾಡಲೇಬೇಕಿತ್ತು, ಹಂಗಿಲ್ಲ. करना ही पड़ेगा, यह तो होगा ही, अभी तो संपूर्ण बने ही नहीं है. यह शब्द अथवा भाषा इस संगठन में नहीं होनी चाहिए. ಹಾಗೆಲ್ಲ ಸಿಟ್ಟು ತೋರಿಸೇಬೇಕಾಗ್ತದೆ, ಕೆಲವೊಂದು ಸರ್ತಿ ಅನಿವಾರ್ಯ ಆಗ್ತದೆ, ನಡೀತದೆ, ಹಾಗೆ ಆಗಬೇಕಾಗ್ತದೆ. ನಾವು ಇನ್ನೇನು ಸಂಪೂರ್ಣ ಆಗಿಲ್ಲ, ನಾವಿನ್ನ ಪುರುಷಾರ್ಥಿ ಇದ್ದೀವಿ, ಈ ಥರ ಶಬ್ದಗಳು ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಈ ಭಾಷೆ ಈ ಸಂಘಟನೆಯಲ್ಲಿ ಬೇಡ. ಕ್ಯೋಂಕಿ ಆಪ್ ನಿಮಿತ್ತ ಸರ್ವಿಸ್ಗೆ ಹೋ, ತಾವು ಸೇವೆಗಾಗಿ ನಿಮಿತ್ತ ಆಗಿದ್ದೀರಾ. इसलिए इस संगठन को मास्टर नॉलेजफुल और सर्विसेबल सक्सेसफुल संगठन कहेंगे. ಬಾಬಾ ಹೇಳ್ತಾರೆ, ನೀವು ಸೇವೆಗೆ ನಿಮಿತ್ತ ಆಗಿದ್ದೀರಾ, ಆದ್ದರಿಂದ ಈ ಸಂಘಟನವನ್ನು ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಸರ್ವಿಸೇಬಲ್ ಸೇವಾಧಾರಿಗಳು, ಸಕ್ಸಸ್ಫುಲ್ ಸಫಲತಾ ಮೂರ್ತ ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. जो सक्सेसफुल हैं वह कोई कारण नहीं बनाते. ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅವರು ಯಾವುದೇ ಕಾರಣವನ್ನು ಹೇಳೋದಿಲ್ಲ. वह कारण को निवारण में परिवर्तन कर देते हैं. ಏನೇ ಕಾರಣ ಇದ್ದರೂ ಆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಬಿಡ್ತಾರೆ. कारण को आगे नहीं रखेंगे, कारण इड़ो हागिಲ್ಲ. मास्टर नॉलेजफुल सक्सेसफुल आत्माएं कोई कारण के ऊपर सक्सेसफुल नहीं बन सकती. ಬಾಬಾ ಹೇಳ್ತಾರೆ, ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ, ಏನೋ ಕಾರಣ ಹೇಳಿ सक्सेसफुल ಆಗೋಕ್ಕಾಗೋದಿಲ್ಲ. जो मास्टर नॉलेजफुल सक्सेसफुल होते हैं वह अपनी नॉलेज की शक्ति से कारण को निवारण में बदली कर देंगे. ಬಾಬಾ ಹೇಳ್ತಾರೆ, ಯಾರು ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ, ತಾವು ಆ ಜ್ಞಾನದ ಶಕ್ತಿಯಿಂದ ನಿವಾರಣೆ ಮಾಡ್ತೀರಾ ಹೊರತು ಕಾರಣ ಖತಮ್ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. निमित्त बनने वालों को विशेष अपने हर संकल्प के ऊपर भी अटेंशन रखना पड़े. ಯಾರು ನಿಮಿತ್ತ ಆಗಿದ್ದೀರೋ ವಿಶೇಷವಾಗಿ ಪ್ರತಿ ಸಂಕಲ್ಪದ ಮೇಲೆ ಅಟೆನ್ಷನ್ ಕೊಡಬೇಕಾಗ್ತದೆ, ಗಮನ ಕೊಡಬೇಕಾಗ್ತದೆ. क्योंकि निमित्त बनी हुई आत्माओं के ऊपर ही सभी की नज़र होती है. ಎಚ್ಚರ ಇರಬೇಕು ಅಂತಾರೆ ಬಾಬಾ. ನಾವು ಯಾರು ವಿಶ್ವ ಕಲ್ಯಾಣಕಾರಿ ಮಾಡೋಕ್ಕೆ ನಿಮಿತ್ತ ಆಗಿದ್ದೀವೋ ಎಲ್ಲರ ದೃಷ್ಟಿ ನಮ್ಮ ಮೇಲೇ ಇರ್ತದೆ, ನಾವು ಭಾಳ ಅಟೆನ್ಷನ್ ಆಗಿರಬೇಕು. अगर निमित्त बने हुए ही ऐसे ऐसे कारण कहते चलते तो दूसरे जो आपको देख आगे बढ़ते हैं वह आपको क्या उत्तर देंगे. ಪಾಪ ಹೇಳ್ತಾರೆ, ಯಾರು ನಿಮಿತ್ತ ಆಗಿದ್ದೀರಿ ಇಂತಿಂಥ ಕಾರಣಗಳನ್ನು ಕೊಡ್ತಾ ಹೋದರೆ ಬೇರೆದವರು ಆಪ್ಕೋ ದೇಕ್ ನಿಮ್ಮನ್ನು ನೋಡಿ ಮುಂದೆ ಹೋಗ್ತಿರ್ತಾರೆ. ಆವಾಗ ವಹ ಆಪ್ಕೋ ಅವರು ನಿಮಗೆ ಏನು ಉತ್ತರ ಕೊಡ್ತಾರೆ. इस कारण से हम आ नहीं सकते, चल नहीं सकते. ಇದೊಂದೇನೋ ಕಾರಣ ಇದೆ, ಅದರಿಂದ ನಮಗೆ ಈ ರೀತಿ ಧಾರಣೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಶ್ರೀಮತ್ ಪ್ರಕಾರ ನಡೀಲಿಕ್ಕಾಗೋದಿಲ್ಲ, ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. जब स्वयं ही कारण बताने वाले हैं तो दूसरे के कारण को निवारण कैसे करेंगे. ಯಾರು ನಿಮಿತ್ತ ಆಗಿದ್ದೀರಿ, ನೀವೇ ಕಾರಣವನ್ನು ಹೇಳ್ತಾ ಹೋದರೆ ನಿವಾರಣೆ ಮಾಡಲಿಲ್ಲ ಅಂತಂದರೆ ಬೇರೆಯವರ ಕಾರಣಕ್ಕೆ ನೀವು ಹೇಗೆ ನಿವಾರಣೆ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕ್ಯೋಂಕಿ ಲೋಗ್ ಸಭಿ ಜಾನನೆ ವಾಲೆ ಹೋ ಗಯೇ ಹೇ. ಯಾಕಂತಂದರೆ ಇವತ್ತಿನ ದಿನ ಎಲ್ಲರೂ ಬಹಳ ತಿಳುವಳಿಕೆ ಉಳ್ಳಂಥ ಜನರಾಗಿದ್ದಾರೆ. जैसे यहाँ दिन प्रतिदिन नॉलेजफुल बनते जाते हो वैसे ही दुनिया के लोग भी विज्ञान की शक्ति से
विज्ञान की रीति से नॉलेजफुल होते जाते हैं. ಇಲ್ಲಿ ಬಾಬಾ ನಮ್ಮನ್ನು ಎಷ್ಟು ಫುಲ್ಲಾಗಿ ಮಾಡ್ತಾ ಹೋಗ್ತಾರೋ, ನಾವೆಷ್ಟು ಜ್ಞಾನಿತು ಆತ್ಮ ಆಗ್ತಾ ಹೋಗ್ತಿದ್ದೀವೋ, ಹಾಗೆ ಹೊರಗಡೆನೂ ಜಗತ್ತಿನಲ್ಲಿ ಏನಾಗ್ತಿದೆ, ಆ ಜನರು ಕೂಡ ವಿಜ್ಞಾನದ ಶಕ್ತಿ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ ಬಾಬಾ. ವಿಜ್ಞಾನದ ಜ್ಞಾನ ಎಲ್ಲರಿಗೂ ಸಿಗ್ತಾ ಇದೆ. वह आप लोगों के संकल्पों को भी मस्तक से, नयनों से, चेहरे से ಚೆಕ್ कर लेते हैं. ಬಾಬಾ ಹೇಳ್ತಾರೆ, ಅವರು ನಮ್ಮ ಸ್ಥಿತಿ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಆ ವಿಜ್ಞಾನದ ಸಾಧನಗಳಿಂದ, ವಿಜ್ಞಾನದ ಜ್ಞಾನದಿಂದ ನಮ್ಮ ಮಸ್ತಕದಲ್ಲಿ, ನಯನದಲ್ಲಿ, ನಮ್ಮ ಮುಖದಲ್ಲಿ ಏನು ಸಂಕಲ್ಪ ನಡೀತಿದೆ ಅಂತ ಅವರು ಗೊತ್ತು ಮಾಡ್ಕೋತಾರೆ. जैसे यहाँ ज्ञान की शक्ति बढ़ती जाती है, वहाँ भी विज्ञान की शक्ति कम नहीं है. ಇಲ್ಲಿ ಬಾಬಾ ನಮಗೆ ಹೇಗೆ ಜ್ಞಾನದ ಶಕ್ತಿಯನ್ನು ತುಂಬ್ತಾ ಹೋಗ್ತಾರೆ, ಅಲ್ಲಿನೂ ಕೂಡ ವಿಜ್ಞಾನದ ಶಕ್ತಿ ಏನು ಕಡಿಮೆ ಇಲ್ಲ ಅಂತಾರೆ ಬಾಬಾ. दोनों का फोर्स है, ಜ್ಞಾನ का भी ವಿಜ್ಞಾನ का, ಎರಡೂಗಳ ಫೋರ್ಸ್ ಜಾಸ್ತಿ ಇದೆ, ಈಕ್ವಲ್ ಹೋಗ್ತಾ ಇರ್ತದೆ. अगर निमित्त बनने वालों में कोई कमी है तो वह छिप नहीं सकते. ಬಾಬಾ ಹೇಳ್ತಾರೆ, ಯಾರು ನಿಮಿತ್ತ ಆಗಿದ್ದೀರೋ, ನೀವು ಏನಾದರೂ ಕಮಜೋರಿಗಳಿದ್ದು ಅಂತಂದರೆ ಅದನ್ನು ಮುಚ್ಚಿಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. इसलिए तुम निमित्त बनी हुई आत्माओं को इतना ही विशेष अपने संकल्प, वाणी और कर्म के ऊपर ಅಟೆನ್ಷನ್ ರಖನಾ ಪಡೆ. ಬಾಬಾ ಹೇಳ್ತಾರೆ, ಆದ್ದರಿಂದ ನೀವೇನು ನಿಮಿತ್ತ ಆತ್ಮಗಳಾಗಿದ್ದೀರಲ್ಲ, ಆ ಸಂಕಲ್ಪಗಳ ಮೇಲೆ, ವಾಣಿಯ ಮೇಲೆ, ಕರ್ಮದ ಮೇಲೆ ಬಹಳಷ್ಟು ಅಟೆನ್ಷನ್ ಕೊಡಬೇಕಾಗ್ತದೆ. अगर अटेंशन नहीं होता है तो आप लोगों के चेहरे में ही रेखाएं टेंशन की दिखाई पड़ती हैं. ಅಟೆನ್ಷನ್ ಇಲ್ಲ ಅಂತಂದರೆ ತಮ್ಮ ಮುಖದ ಮೇಲೆ ರೇಖೆಗಳು ಟೆನ್ಷನ್ನ ಕಾಣಿಸ್ತಾ ಹೋಗ್ತದೆ. जैसे रेखाओं से लोग जान लेते हैं कि यह क्या क्या अपना भाग्य बना सकते हैं. ಹೇಗೆ ಹೊರಗಡೆನೂ ಕೂಡ ರೇಖೆಗಳ ಮುಖಾಂತರ ಇವರು ಯಾವ್ಯಾವ ಭಾಗ್ಯವನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. तो अगर अटेंशन कम रहता है तो चेहरे पर टेंशन की रेखाएं दिखाई पड़ती है. ಹೇಳ್ತಾರೆ ಬಾಬಾ, ಒಂದು ವೇಳೆ ಅಟೆನ್ಷನ್ ಕಡಿಮೆ ಇದ್ದರೆ ನಿಮ್ಮ ಮುಖದ ಮೇಲೆ ಟೆನ್ಷನ್ನಿನ ರೇಖೆಗಳು ಕಾಣಿಸ್ತವೆ. उस माया के नॉलेजफुल जान लेते हैं, वह भी कम नहीं. उस माया के नॉलेजफुल, ಆ ಮಾಯೆಯ ಜ್ಞಾನನೂ ಕೂಡ ಕಮ್ಮಿ ಇಲ್ಲ ಅಂತಾರೆ, ಕಡಿಮೆ ಇಲ್ಲ ಅಂತಾರೆ ಬಾಬಾ. आप लोग अपने आप को भी कभी अल्पबेले होने कारण परख न सको, लेकिन वह लोग इस बात में आप लोगों से तेज हैं. ಬಾಬಾ ಹೇಳ್ತಾರೆ, ತಾವು ತಮ್ಮನ್ನು ತಾವು ಆ ಕಡೆ ಈ ಕಡೆ ಹೊಯ್ದಾಟ ಮಾಡಿಕೊಂಡ್ರ ಕಾರಣ ಪರಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಬರಲಿಲ್ಲ ಅಂದ್ರೂ ಕೂಡ ಅವರು ಈ ಮಾತಿನಲ್ಲಿ ನಿಮಗಿಂತ ಶ್ರೇಷ್ಠಿದ್ದಾರೆ ಅಂತ ಹೇಳ್ತಾರೆ ಬಾಬಾ. तेज हैं क्योंकि उन्होंने कर्तव्य ही यही है, ಯಾಕಂದರೆ ಅವ್ರ ಕರ್ತವ್ಯನೇ ಅದೇ ಇದೆ. इसलिए निमित्त बने हुए कोई इतनी जिम्मेदारी लेनी पड़े. ಅದಕ್ಕಾಗಿ ಯಾರು ನಿಮಿತ್ತ ಆಗಿದ್ದೀರಾ, ಭಾಳ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೆಚ್ಚು ಅಟೆನ್ಷನ್ ಕೊಡಬೇಕಾಗ್ತದೆ, ಎಚ್ಚರ ಇರಬೇಕಾಗ್ತದೆ. कोई भी बात मुश्किल लगती है तो कोई कमी है जरूर. ಯಾವುದೇ ಒಂದು ಮಾತು ಕಠಿಣ ಅನಿಸ್ತಿದೆ ಅಂತಂದರೆ ಅಂದ್ಕೊಳ್ಬೇಕು, ನಮ್ಮಲ್ಲಿ ಏನೋ ಕಡಿಮೆ ಇದೆ. अपने आप में निश्चय बुद्धि बनने में कब कुछ कमी कर लेते हैं. ತಮ್ಮನ್ನು ತಾವು ನಿಶ್ಚಯ ಬುದ್ಧಿ ಮಾಡಿಕೊಳ್ಳುವುದರಲ್ಲಿ ಏನು ಮಾಡ್ತೀರಾ, ಕಮ್ಮಿ ಮಾಡ್ಕೊಳ್ತೀರಾ. जैसे बाप में 100% है, चाहे एक तरफ आप एक ನಿಶ್ಚಯ ಬುದ್ಧಿ हो. ಬಾಬಾ ಹೇಳ್ತಾರೆ, ಹೇಗೆ ತಂದೆಯಲ್ಲಿ 100% ಏನಿರಬೇಕು, ನಿಶ್ಚಯ ಬುದ್ಧಿ ಇರಬೇಕು. दूसरी तरफ ಆ ಕಡೆ सारे विश्व की आत्माएं क्यों न हो, लेकिन इसमें डगमग नहीं हो सकेंगे. ಬಾಬಾ ಹೇಳ್ತಾರೆ, ತಾವು ಒಬ್ಬರೇ ಇರ್ಬೋದು, ತಾವು ಪರಮಾತ್ಮನ ಮೇಲೆ 100% ನಿಶ್ಚಯ ಇದ್ದರೆ ಇಡೀ ವಿಶ್ವನೇ ಒಂದಾದ್ರೂ ನಿಮಗೇನು ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಅದಕ್ಕೆ ಮಹಾಭಾರತದಲ್ಲಿ ಏನು ಮಾಡಿದರು, ಇಡೀ ವಿಶ್ವನೇ ಒಂದಾಯಿತು, ಕೃಷ್ಣ ಮತ್ತು ಪಾಂಡವರು ಅಷ್ಟೇ 5 ಇಷ್ಟೇ ಇದ್ರಲ್ಲ, ಅದನ್ನೇ ಇಲ್ಲಿದೆ ತೋರಿಸಿದ್ದು ಬಾಬಾ. ऐसे ही चाहे दैवी व ईश्वरीय आत्माओं द्वारा व संसारी आत्माओं द्वारा भले कोई भी डगमग कराने के कारण बने, लेकिन अपने आप में भी निश्चय बुद्धि की कमी नहीं होनी चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ನಮ್ಮ ಪರಿವಾರದವ್ರು ಇರ್ಬೋದು, ಯಾರೇ ಇರ್ಬೋದು,
ಎಲ್ಲರೂ ಒಂದು ಕಡೆಯಾಗಿ, ನಾನು ಒಬ್ಬನೇ ಆದರೂ ಕೂಡ ನಿಶ್ಚಯ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ರುಹಾಬ್ ಕೆ ಸಾಥ್ ರಹಿಂ ಭಿ ರಖನಾ ಹೇ. ಅದಕ್ಕಾಗಿ ಆತ್ಮೀಯತೆಯ ಜೊತೆಗೆ ಕರುಣಾಭಾವನೆ ಇರಬೇಕು. ಅಕೇಲಾ ರುಹಾಬ್ ನಹಿ ರಹಿಂ ಭಿ ಹೋ. ಬರೀ ರುಹಾಬ್ ಇಟ್ಕೊಳ್ಳೋದು ಅಥವಾ ಕರುಣಾ ಇಟ್ಕೊಳ್ಬೋದು, ಹಿಂಗೆ ಒಂದೊಂದೇ ಅಲ್ಲ, ಎರಡೂ ಇರಬೇಕು ಅಂತ ಹೇಳ್ತಾರೆ ಬಾಬಾ. निश्चय बुद्धि हो, कल्याण की भावना रखने से दृष्टि और वृत्ति दोनों ही बदल जाते हैं. ಬಾಬಾ ಹೇಳ್ತಾರೆ, ನಮಗೇನಿರಬೇಕು? ನಿಶ್ಚಯದ ಕಲ್ಯಾಣ ಭಾವನಾ, ನಿಶ್ಚಯ ಬುದ್ಧಿ ಇರಬೇಕು. ಕಲ್ಯಾಣ, ಇದು ಕಲ್ಯಾಣ ಆಗಲಿ ಅಂತಲೇ ನಿಶ್ಚಯ ಬುದ್ಧಿ ಇರಬೇಕು. ಈ ದೃಷ್ಟಿ ವೃತ್ತಿಯಿಂದ ಎಲ್ಲವೂ ಚೇಂಜ್ ಆಗ್ತದೆ, ಇಡೀ ವಿಶ್ವನೇ ಚೇಂಜ್ ಆಗ್ತದೆ. ಕೈಸಾ ಭಿ ಕೋಯಿ ಕ್ರೋಧಿ आदमी सामना करने वाला व कोई इंसल्ट करने वाला, गाली देने वाला हो, लेकिन जब कल्याण की भावना हर आत्मा प्रति रहती है तो रोब बदल कर रहम हो जाएगा. ಬಾಬಾ ಹೇಳ್ತಾರೆ, ಎಂಥ ವೃತ್ತಿಯ ಆತ್ಮ ಇರ್ಬೋದು, ಕ್ರೋಧಿ ಇರ್ಬೋದು, ನಮಗೆ ಇನ್ಸಲ್ಟ್ ಮಾಡ್ಲಿಕ್ಕೆ ಬಂದಿರ್ಬೋದು, ನಮಗೆ ಬೈಯಕ್ಕೆ ಬಂದಿರ್ಬೋದು, ಆತ್ಮ ಎಂಥದೇ ಇರಲಿ, ಆದರೆ ಆತ್ಮದ ಪ್ರತಿ ನಮಗೇನಿರಬೇಕು? ಕಲ್ಯಾಣದ ಭಾವನೆ ಇತ್ತು ಅಂತಂದರೆ, ಪ್ರತಿ ಆತ್ಮನ ಪ್ರತಿ ಏನಿರಬೇಕು? ಕಲ್ಯಾಣ ಭಾವನೆ ಇತ್ತು, ರುಹಾಬ್ ರೆಹಮ್ ಇತ್ತು ಅಂದರೆ ಆ ರೋಬ್ ಏನಾಗುತ್ತೆ? ಚೇಂಜ್ ಆಗಿ ರೆಹಮ್ ಹೋ ಜಾಯೇಗಾ. ಫಿರ್ ರಿಸಲ್ಟ್ ಕ್ಯಾ ಹೋಗಿ? ಆಮೇಲೆ ರಿಸಲ್ಟ್ ಏನಾಗ್ತದೆ? ಉಸ್ಕೋ ಹಿಲಾ ಸಕೆಂಗೆ. ವಹ ಶುಭ ಕಲ್ಯಾಣ ಕಿ ಭಾವನಾ ಉಸ್ಕೆ ಸಂಸ್ಕಾರೋं को परिवर्तन करने का ಫಲ್ ದಿಖಾಯಿಗಿ. ಅವರನ್ನು ನೀವು ಅಲುಗಾಡಿಸ್ಬೋದು. ಯಾಕೆ? ಶುಭ ಕಲ್ಯಾಣ ಭಾವನೆ ಸಂಸ್ಕಾರಗಳನ್ನು ಅವನ ಪ್ರತಿ ಇದ್ದರೆ ಪರಿವರ್ತನೆ ಮಾಡೋದು ಬಹಳ ಈಸಿ ಆಗ್ತದೆ. ಆ ಫಲ ನಿಮಗೆ ಸಿಗ್ತದೆ. ಯಹ ಜರೂರ್ ಹೋತಾ ಹೇ, ಇದು ಆಗೇ ಆಗ್ತದೆ ಅಂತ 100% ಹೇಳ್ತಾರೆ ಬಾಬಾ. ಯಾವಾಗ ರುಹಾಬ್ ರಹಮ್ ಇತ್ತು ಅಂತಂದರೆ ಅವ್ರದ್ದು ಕಲ್ಯಾಣ ಆಗೇ ಆಗ್ತದೆ ಅಂತಾರೆ ಬಾಬಾ. कोई बीज से प्रत्यक्ष फल निकलता है, कोई फौरन प्रत्यक्ष फल नहीं देते, कुछ समय लगता है. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವೊಂದು ಬೀಜ ಬಿತ್ತು ಸ್ವಲ್ಪ ದಿವಸಕ್ಕೆ ಏನಾಗ್ಬಿಡ್ತದೆ? ಪ್ರತ್ಯಕ್ಷ ಫಲ ಕೊಡ್ತದೆ. ಕೆಲವೊಂದು ತಕ್ಷಣವೇ ಕೊಡ್ತಾವೆ, ಇನ್ನು ಕೆಲವು ಸಮಯ ತಗೊಳ್ತಾವೆ. ಇಸ್ಮೇ ಅಧೀರ್ ನಹಿ ಹೋನಾ ಹೇ. ಅದರಲ್ಲಿ ನೀವು ಅಧೀರ್ ಆಗಕ್ಕೆ ಹೋಗಬೇಡಿ. ಇವ್ರಿಗೆ ಎಷ್ಟು ಜ್ಞಾನ ಹೇಳಿದೆ, ಎಷ್ಟು ಯೋಗ ಮಾಡಿಸಿದೆ, ಏನು ಮಾಡಿದ್ರು ಮತ್ತೆ ಹೀಗೆ ಇದ್ದಾರೆ, ಇವರು ಚೇಂಜ್ ಆಗೇ ಇಲ್ಲ ಅಂತ ಅಧೀರ ಆಗಕ್ಕೆ ಹೋಗಬೇಡಿ. ಬೀಜ ಒಂದು ಬಿತ್ತೋದಷ್ಟೇ ನಮ್ಮ ಕೆಲಸ. ಯಾಕೆ? ನಾವು ನಿಮಿತ್ತ ಆಗಿದ್ದೀವಿ. ಹೀಗೆ ಆಗಬೇಕು ಅಂತ ಏನಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕೊಯ್ ಬೀಜ್ ಫಲ್ ತಬ್ ದೇತಾ ಹೇ ಜಬ್ ನ್ಯಾಚುರಲ್ ವರ್ಷಾ ಹೋತಿ ಹೇ. ಕೆಲವೊಂದು ಬೀಜ ಹಿಂಗಿರ್ತಾವಲ್ಲ, ನ್ಯಾಚುರಲ್ ಆಗಿ ಸಹಜವಾಗಿ ಮಳೆಯಿಂದನೇ ಏನಾಗ್ಬಿಡ್ತವೆ? ಮೊಳಕೆ ಹೊಡಿತಾವೆ. ಪಾನಿ ದೇನೆ ಸೆ ನಹಿ ನಿಕಲ್ತಾ, ನೀರು ಹಾಕೋದ್ರಿಂದವೂ ಬರೋದಿಲ್ಲ. ಯಹ ಭಿ ಡ್ರಾಮಾ ಕಿ ನೂಂದ್ ಹೇ, ಇದು ನಾಟಕದಲ್ಲಿ ಫಿಕ್ಸ್ ಇದೆ. अब अविनाशी बीज जो डाल रहे हो, कोई तो प्रत्यक्ष फल दिखाई देंगे, कोई फिर नेचुरल कैलामिटी होंगी. जब ड्रामा का सीन बदलने वाला होगा तो वह नेचुरल वायुमंडल वातावरण उस बीज का फल निकालेगा. ಬಾಬಾ ಹೇಳ್ತಾರೆ, ಕೆಲವೊಂದು ನ್ಯಾಚುರಲ್ಲಾಗಿ ಬಂದುಬಿಡ್ತಾವೆ, ಇನ್ನು ನಾಟಕದ ದೃಶ್ಯ ಚೇಂಜ್ ಮಾಡೋ ಟೈಮ್ನಲ್ಲಿ ಬರ್ತಾವೆ. ಇನ್ನು ನ್ಯಾಚುರಲ್ ವಾಯುಮಂಡಲ ಇದ್ದಾಗ ಬೀಜ ಫಲ್ ಕೊಟ್ಟೇ ಕೊಡ್ತದೆ. ವಿನಾಶ ತೋ ಹೋಗಾ ಯಹ ತೋ ಗ್ಯಾರಂಟಿ ಹೇ, ವಿನಾಶ ಅಂತೂ ಆಗೇ ಆಗ್ತದೆ. ಜಬ್ ಬೀಜ ಹಿ ಅವಿನಾಶಿ ಹೇ ತೋ ಫಲ್ ನಿಕ್ಲೆ. ಬೀಜ ಅಂತ ಅವಿನಾಶಿ ಇದೆ, ಫಲ್ ಬಂದೇ ಬರ್ತದೆ. यह तो हो नहीं सकता, लेकिन कोई नज़दीक आते हैं, कोई पीछे आने वाले हैं, तो अभी आएंगे कैसे. ಬಾಬಾ ಹೇಳ್ತಾರೆ, ಅವರದೇ ಆದಂಥ ನಾಟಕದಲ್ಲಿ ಪಾತ್ರ ಇದೆ, ಸಮಯ ಇದೆ, ಅದೆಲ್ಲ ನೋಡಿಕೊಂಡು ಅವರು ಬಂದುಬಿಡ್ತಾರೆ. ಫಲ್ ಭಿ ಪೀಛೆ ದೇಂಗೆ, ಕೊನೆಗಾದರೂ ಅದು ಫಲ ಸಿಗ್ತದೆ. इसलिए कभी भी सर्विस करते यह नहीं देखना व यह नहीं सोचना कि जो किया वह कोई व्यर्थ गया. ಅದಕ್ಕೆ ಹೇಳ್ತಾರೆ ಬಾಬಾ, ಏನೋ ಸರ್ವೀಸ್ನಲ್ಲಿ ಮಾಡ್ತಾ ಈ ಥರ ನೋಡೋಕ್ಕೆ ಹೋಗಬೇಡಿ, ಈ ಥರ ವಿಚಾರ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಮಾಡಿದ್ವಿ, ಎಲ್ಲ ವ್ಯರ್ಥ ಆಯ್ತೇನು, ಹಿಂಗಿರೋದಿಲ್ಲ. ನಂಬರ್ವಾರ್ ಸಮಯ ಪ್ರಮಾಣ ಫಲ್ ದಿಖಾಯಿ ದೇತೆ ಜಾಯಂಗೆ. ಹೇಳ್ತಾರೆ ಬಾಬಾ, ನಂಬರದ ಅನುಸಾರವಾಗಿ, ಸಮಯಕ್ಕನುಸಾರವಾಗಿ ಅದು ಕಾಣಿಸ್ತಾ ಹೋಗ್ತದೆ.
तो यह सक्सेसफुल ग्रुप है, ನಾಲೆಜ್ಫುಲ್ है, ಸರ್ವಿಸೇಬಲ್ है. ಈ ಗ್ರೂಪ್ ಎಂಥದ್ದಿದೆ? ಸಫಲತಾ ಜ್ಞಾನಿ ಮತ್ತು ಸೇವಾ ಅಂತ ಹೇಳ್ತಾರೆ ಬಾಬಾ. ಯಹ ಛಾಪ್ ಹೇ, ಇದು ಸಿಕ್ಕ. ಅಪನೆ ಇಸ್ ಟ್ರೇಡ್ ಮಾರ್ಕ್ ಕೋ ಸದೈವ್ ದೇಖ್ತೆ ರಹನಾ. ಇದೊಂದು ನಿಮಗೆ ಟ್ರೇಡ್ ಮಾರ್ಕ್, ಅದನ್ನು ನೆನಪಿಟ್ಕೋಬೇಕು. ಏನು? ಸಕ್ಸಸ್ಫುಲ್, ನಾಲೆಜ್ಫುಲ್, ಸರ್ವಿಸೇಬಲ್. ತ್ರಿಮೂರ್ತಿ ಛಾಪ್ ಲಗಿ ಹೇ. ಬಾಬಾ 3 ಸಿಕ್ಕ ಹಾಕಿದ್ದಾರೆ. ಒಂದು सक्सेसफुल, नॉलेजफुल, सर्विसेबल. और यही स्मृति में रखकर हर सर्विस के कदम को पदमों की कमाई में परिवर्तन कर चलना है. ಅದಕ್ಕಾಗಿ ಇದೇ ಸ್ಮೃತಿನಲ್ಲಿ ಇದ್ದು, ಸೇವೆಯಲ್ಲಿದ್ದು, ಹೆಜ್ಜೆ ಮೇಲೆ ಹೆಜ್ಜೆ ಪದಮೋಂಕಿ ಕಮಾಯಿ ಮೇ ಪರಿವರ್ತನ ಕರ್ ಚಲ್ನಾ. ಪದಮಾಪದಂ ಗಳಿಕೆಯನ್ನು ಮಾಡಬೇಕು, ಇಷ್ಟಿಷ್ಟೇ ಗಳಿಕೆ ಮಾಡೋದಲ್ಲ. ಯಹ ಚಕ್ಕರು ಕಿ ಹರ್ ಸಂಕಲ್ಪ ಸೇ ಪದಮೋಂಕಿ ಕಮಾಯಿ ಜಮಾಕಿ. ಚೆಕ್ ಮಾಡಿಕೊಡಿ, ಪ್ರತಿ ಸಂಕಲ್ಪದಲ್ಲಿ ಪದಮಾಪದಂ ಕಮಾಯಿ ಆಗಿದೆ ಏನು. ಹರ್ ವಚನ್ ಸೇ, ಹರ್ ಕರ್ಮ ಸೇ, ಹರ್ ಕದಂ ಸೇ ಪದಮೋಂಕಿ ಕಮಾಯಿ ಜಮಾಕಿ. ಮಾತಿನಿಂದ ಕಮಾಯಿ ಆಗಬೇಕು, ಕರ್ಮದಿಂದ ಕಮಾಯಿ ಆಗಬೇಕು, ಹೆಜ್ಜೆ ಹೆಜ್ಜೆಗೂ ಪದಮೋಂಕಿ ಕಮಾಯಿ ಅಂತ ಹೇಳ್ತಾರೆ ಬಾಬಾ. ನಹಿ ತೋ ಯಹ ಕಹಾವತ್ ಕಿಸ್ ಲಿಯೇ ಹೇ. ಹಾಗಾದರೆ ಈ ಮಾತು ಏಕಿದೆ? ಹರ್ ಕದಮ್ಮಿ ಪದಂ ಹೇ. ಪ್ರತಿಯೊಂದು ಹೆಜ್ಜೆನಲ್ಲಿ ಪದಂ ಅಂದರೆ ಗಳಿಕೆ. ಪದಂ ಕಮಲ್ ಪುಷ್ಪಕ್ಕೂ ಭೀ ಕೇತೆ ಹೇನಾ. ಪದ್ಮ ಅಂತಂದ್ರೇನು? ಕಮಲ್ ಹೂವಿಗೆ ಪದ್ಮ ಅಂತ ಹೇಳ್ತಾರೆ. ತೋ ಪದಂ ಸಮಾನ್ ಬನ್ಕರ್ ಚಲನೆ ಸೇ ಹರ್ ಸಂಕಲ್ಪ और हर कदम में पदमों की कमाई कर सकेंगे. ಬಾಬಾ ಹೇಳ್ತಾರೆ, ಪದಂ ಸಮಾನ್ ಬನ್ಕರ್ ಅಂದರೆ ಕಮಲದ ಹೂವಿನ ಸಮಾನ ಆಗಿ ನಡೆಯೋದ್ರಿಂದ. ಕಮಲದ ಹೂವಿನ ಸಮಾನ ಆಗೋದು ಅಂತಂದ್ರೇನು? ಕಮಲ ಹೆಂಗಿದೆ? ಕೆಸರಲ್ಲಿದ್ದುಕೊಂಡು ಕೂಡ ಅದೇನು ಮಾಡ್ತದೆ? ತನ್ನ ಖುಷ್ಬುವನ್ನು ಹರಡಿಸ್ತಾ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಂಥದೇ ಪರಿಸ್ಥಿತಿನಲ್ಲಿ ನಾವು ಇದ್ದರೂ ನಾವೇನಾಗಬೇಕು? ಕಮಲ ಪುಷ್ಪ ಸಮಾನ ಆಗಿ ಪ್ರತಿ ಸಂಕಲ್ಪ, ಪ್ರತಿ ಹೆಜ್ಜೆನಲ್ಲಿನೂ ಏನು ಮಾಡಬೇಕು? ಪದಮೋಂಕಿ ಕಮಾಯಿ, ಬಹಳಷ್ಟು ಗಳಿಕೆ ಮಾಡ್ಕೊಳ್ಳೋದು. ಏಕ್ ಸಂಕಲ್ಪ ಭೀ ಬಿನಾ ಕಮಾಯಿಕೆ ನಹಿ ಹೋಗ. ಒಂದು ಸಂಕಲ್ಪನೂ ಕೂಡ ಗಳಿಕೆ ಇಲ್ಲದೆ ಇರೋ ಹಾಗಿಲ್ಲ. ಅಬ್ ತೋ ಐಸಾ ಅಟೆನ್ಷನ್ ರಖನೆ ಕಾ ಸಮಯ ಹೇ. ಈಗ ಇಂಥ ಗಮನ ಕೊಡುವಂಥ ಸಮಯ ಇದೆ. ಏಕ್ ಕದಂ ಭೀ ಬಿನಾ ಪದಂ ಕಿ ಕಮಾಯಿಕೆ ನ ಹೋ. ಒಂದು ಹೆಜ್ಜೆನೂ ಗಳಿಕೆ ಮಾಡದೇ ಇರೋ ಹಾಗಿಲ್ಲ. ನಿಮಿತ್ತ ಬನಾ ಹುವ ಗ್ರೂಪ್ ಏನಾ. ನೀವೇನಾಗಿದ್ದೀರಿ? ನಿಮಿತ್ತ ಆಗಿರ್ತಕ್ಕಂಥ ಗ್ರೂಪ್ ಆಗಿದ್ದೀರಾ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಿತ್ತ ಆಗಿದ್ದೀರಾ. ತಾಜ್ಧಾರಿ ತೋ ಹೋನಾ ಹಿ ಹೇ. ಕಿರೀಟಧಾರಿ ಆಗಬೇಕಾಗ್ತದೆ. ಕಿರೀಟಧಾರಿ ಆಗಬೇಕು ಅಂತಂದರೆ ಅಪನಿ ಜಿಮ್ಮೆವಾರಿ ಕಾ ತಾಜ್ ಜಿತನಾ ಧಾರಣ ಕರೆಂಗೆ. ತಾವು ಜವಾಬ್ದಾರಿಯ ಕಿರೀಟವನ್ನು ಎಷ್ಟೆಷ್ಟು ಧಾರಣೆ ಮಾಡ್ಕೊಳ್ತೀರೋ ಉತನಾ ದೂಸರಿ ಕಿ ಜಿಮ್ಮೆವಾರಿ ಕಾ ತಾಜ್ ಭೀ ಧಾರಣ ಕರ್ ಸಕೆಂಗೆ. ಬಾಬಾ ಹೇಳ್ತಾರೆ, ನೀವು ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳು ಜವಾಬ್ದಾರಿಯಿಂದ ಸೇವೆ ಮಾಡ್ತಾ ಹೋದರೆ ಇನ್ನೊಬ್ಬರನ್ನು ಕೂಡ ಜಿಮ್ಮೆವಾರಿ ಕಿರೀಟ ಧಾರಣೆ ಮಾಡಿಕೊಳ್ಳುವ ಹಾಗೆ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಜೋ ನಿಮಿತ್ತ ಟೀಚರ್ಸ್ ಹೇ ಜ್ಯಾದಾ ನಜರ್ ತೋ ಆಪ್ ಲೋಗೋ ಮೇ ಸಭೀ ಕಿ ಹೇ. ಯಾರು ನಿಮಿತ್ತ ಟೀಚರ್ಸ್ ಆಗಿರ್ತೀರಾ, ಜ್ಯಾದಾ ಹೆಚ್ಚು ದೃಷ್ಟಿ ತಮ್ಮ ಮೇಲೆ ಇರ್ತದೆ. ಸಾಮ್ನೆ ಎಕ್ಸಾಂಪಲ್ ತೋ ಆಪ್ ಹೋ. ಯಾಕಂದರೆ ನೀವು ಎಲ್ಲರಿಗೂ ಉದಾಹರಣೆ ಆಗಿರ್ತೀರಾ, ಎಲ್ಲರ ಗಮನ ನಿಮ್ಮ ಕಡೆ ಇರ್ತದೆ. ಇಸ್ಲಿಯೇ ಜ್ಯಾದಾ ಜಿಮ್ಮೆವಾರಿ ಆಪ್ ಲೋಗೋಂಕೆ ಊಪರ್ ಹೇ. ಅದಕ್ಕಾಗಿ ಹೆಚ್ಚು ಜವಾಬ್ದಾರಿ ನಿಮ್ಮ ಮೇಲಿದೆ. ಆಪ್ ಲೋಗ್ ಏಕ್ ದರ್ಪಣ್ ಕೆ ರೂಪ್ ಮೇ ಉನ್ಹೋಂಕೆ ಆಗೆ ಹೋ. ತಾವು ಹೆಂಗಿದ್ದೀರಾ ಅಂತಂದರೆ ಕನ್ನಡಿ ರೂಪದಲ್ಲಿ ನೀವಿದ್ದೀರಾ. ನೀವು ಕನ್ನಡಿನಲ್ಲಿ ಅವರು ತಾವು ಏನು ಅಂತ ನೋಡ್ತಾರೆ ಅಂತ ಹೇಳ್ತಾರೆ ಬಾಬಾ. आपके नॉलेज की स्थिति के दर्पण से अपने स्वरूप का साक्षात्कार कराने वाले दर्पण आप हो. ತಾವು ತಮ್ಮ ಜ್ಞಾನದ ಸ್ಥಿತಿಯ ಕನ್ನಡಿಯಿಂದ ತಮ್ಮ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡುವಂತಹ ಕನ್ನಡಿಯಾಗಿದ್ದೀರಾ. तो जितना दर्पण पावरफुल उतना साक्षात्कार स्पष्ट होगा. ಬಾಬಾ ಹೇಳ್ತಾರೆ, ಕನ್ನಡಿ ಎಷ್ಟು ಪವರ್ಫುಲ್ ಆಗಿರ್ತದೆ, ಕನ್ನಡಿ ಪವರ್ಫುಲ್ ಅಂದರೆ ಕ್ಲಿಯರ್ ಆಗಿರ್ತದೋ ಅಷ್ಟು ಸಾಕ್ಷಾತ್ಕಾರ ಏನಾಗುತ್ತೆ? ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ಉಸ್ಕಿ ಸ್ಮೃತಿ ಪವರ್ಫುಲ್ ರಹಿಗಿ.
ಅವರ ಸ್ಮೃತಿನೂ ಏನಾಗಿರ್ತದೆ, ಪವರ್ಫುಲ್ ಆಗಿರ್ತದೆ. तो ऐसा दर्पण हर एक को जो सामने कोई आवे तो अपना साक्षात्कार ऐसा स्पष्ट करे जो वह स्मृति उसको कभी न भूले. ಹಾಗಾಗಿ ಇಂಥ ದರ್ಪಣ ಆಗಬೇಕು. ಪ್ರತಿಯೊಬ್ಬರು ತಮ್ಮ ಎದುರುಗಡೆ ಬಂದಾಗ ಅವ್ರಿಗೆ ಸಾಕ್ಷಾತ್ಕಾರ ಸ್ಪಷ್ಟ ಆಗಬೇಕು, ಸ್ಮೃತಿ ಬರಬೇಕು ಅವ್ರಿಗೆ ಅಂತ ಹೇಳ್ತಾರೆ ಬಾಬಾ. जैसे अपने देह का साक्षात्कार होने बाद भूलते हो, ಹೇಗೆ ದೇಹದ ಸಾಕ್ಷಾತ್ಕಾರ ಆದ ತಕ್ಷಣ ಅದನ್ನು ಮರಿತೀರೇನು. जब देह अविनाशी स्मृति में रहती है यह भी ऐसा साक्षात्कार कराओ. ಹೇಗೆ ದೇಹ ಅವಿನಾಶಿ, ಒಂದ್ಸಲ ಒಬ್ರು ಹಿಂಗೆ ಅಂತ ನೋಡಿದ ಕೂಡಲೇ ಅವ್ರ ಹೆಸರು ಹೇಳಿದ ತಕ್ಷಣ ಆ ದೇಹ ಸಾಕ್ಷಾತ್ಕಾರ ಆಗಿಬಿಡ್ತದಲ್ಲ, ಕಣ್ಣು ಮುಂದೆ ಬಂದುಬಿಡ್ತದೆ. ಹಾಗೆ ಮಾಡಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसे ही साक्षात्कार कराओ जो वह स्मृति कभी भूले नहीं. पावरफुल दर्पण बनने के लिए मुख्य धारणा कौन सी है. ನಾವು ಪವರ್ಫುಲ್ ದರ್ಪಣ ಆಗಬೇಕು ಅಂತಂದರೆ ಧಾರಣಾ ಏನು? ಮೇಲೆ ಹೇಳಿದ್ರು ಬಾಬಾ, ವಿಶ್ವ ಕಲ್ಯಾಣಕಾರಿ ಆಗಬೇಕು ಅಂದರೆ 2 ಧಾರಣೆಗಳೇ ಹೇಳಿದ್ರಲ್ಲ, ರುಹಾಬ್ ಮತ್ತು ರಹಮ್. ಈಗ ಮತ್ತೆ ಪವರ್ಫುಲ್ ಕನ್ನಡಿ ಆಗಬೇಕು ಅಂದರೆ ಮತ್ತೆ ಧಾರಣೆಗಳನ್ನು ಹೇಳ್ತಾರೆ ಬಾಬಾ. ಮುಖ್ಯವಾಗಿ ಧಾರಣ ಏನಿರಬೇಕು? ಜಿತನಾ ಜಿತನಾ ಸ್ವಯಂ ಅರ್ಪಣ್ಮಯ ಹೋಗ ಉತನಾ ಹಿ ದರ್ಪಣ್ ಪವರ್ಫುಲ್. ಎಷ್ಟೆಷ್ಟು ನೀವು ಬಾಬಾಗೆ ಅರ್ಪಣ ಆಗ್ತೀರಾ ಅಷ್ಟು ದರ್ಪಣ ಏನಾಗ್ತದೆ, ಪವರ್ಫುಲ್ ಆಗ್ತದೆ. ಐಸೆ ತೋ ಅರ್ಪಣ್ಮಯ ಹೋ, ಹಾಗೆ ಎಲ್ಲವನ್ನ ಅರ್ಪಣೆ ಮಾಡಿದ್ದೀರೇನು. लेकिन जो संकल्प भी करते हो, कदम उठाते हो, वह पहले बाप के आगे अर्पण करो. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇನು ಸಂಕಲ್ಪ ಮಾಡ್ತೀರೋ, ಏನು ಒಂದು ಸ್ಟೆಪ್ ತಗೊಳ್ತೀರೋ ಅದು ಮೊದಲೇನು ಮಾಡಿರಿ, ಬಾಬಾ ಅವ್ರಿಗೆ ಅರ್ಪಣ ಮಾಡಿ. ಸಂಕಲ್ಪನೂ ಕೂಡ ಬಾಬಾಗೆ ಅರ್ಪಣೆ ಮಾಡಬೇಕು, ಸೇವೆಯನ್ನು ಬಾಬಾಗೆ ಅರ್ಪಣೆ ಮಾಡಬೇಕು, ಎಲ್ಲವನ್ನ ಮೊದಲು ಬಾಬಾಗೆ ಅರ್ಪಣೆ ಮಾಡಬೇಕು. ಜೈಸೆ ಭೋಗ್ ಲಗಾತೆ ಹೋ ತೋ ಬಾಪ್ ಕೆ ಆಗೆ ಅರ್ಪಣೆ ಕರ್ತೆ ಹೋ ನಾ. ಭೋಗ ಮಾಡಬೇಕು ಅಂತಂದರೆ ಅದನ್ನೆಲ್ಲ ಏನು ಮಾಡ್ತೀವಿ, ಮೊದಲು ನಾವು ಬಾಬಾಗೆ ಒಪ್ಪಿಸ್ತೀವಿ. ಉಸ್ಮೇ ಶಕ್ತಿ ಭರ್ ಜಾತಿ ಹೇ, ಆವಾಗ ಅದರಲ್ಲಿ ಶಕ್ತಿ ತುಂಬುತ್ತದೆ. ತೋ ಯಹ ಭಿ ಐಸೆ ಹರ್ ಸಂಕಲ್ಪ ಹರ್ ಕದಮ್ ಬಾಪ್ ಕೋ ಅರ್ಪಣೆ ಕರೋ. ಹಾಗೆಯೇ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಹೆಜ್ಜೆ ಬಾಬರ್ಗೆ ಅರ್ಪಣೆ ಮಾಡಿ. ಜೋ ಕಿಯಾ ಜೋ ಸೋಚಾ, ಏನು ಮಾಡಿದ್ವಿ ಅದು ವಿಚಾರ ಮಾಡಿದ್ವಿ ಅದನ್ನು ಬಾಬಾಗೆ ಅರ್ಪಣೆ ಮಾಡೋದು. ಬಾಪ್ ಕಿ ಯಾದ್ ಅರ್ಥಾತ್ ಬಾಪ್ಗೆ ಕರ್ತವ್ಯ ಕಿ ಯಾದ್. ತಂದೆಯ ನೆನಪು ಅಂತಂದ್ರೇನು, ತಂದೆಯ ಕರ್ತವ್ಯಗಳು ಏನು ಅಂತ ನೆನಪು ಮಾಡ್ಕೊಳ್ಳೋದು. ಜಿತನಾ ಅರ್ಪಣಮಯಕ್ಕೆ ಸಂಸ್ಕಾರ ಉತನಾ ಪವರ್ಫುಲ್ ದರ್ಪಣ್. ಎಷ್ಟೆಷ್ಟು ಅರ್ಪಣಮಯ ಸಂಸ್ಕಾರ ಇರ್ತದೋ ಅಷ್ಟು ಪವರ್ಫುಲ್ ದರ್ಪಣ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಹರ್ ಸಂಕಲ್ಪ ನಿಮಿತ್ತ ಬನ್ಕರ್ ಕರೆಂಗೆ ತೋ ನಿಮಿತ್ತ ಬನ್ನನ ಅರ್ಥಾತ್ ಅರ್ಪಣ್. ಪ್ರತಿಯೊಂದು ಸಂಕಲ್ಪ ನಿಮಿತ್ತ ಆಗಿ ಇದ್ದರೆ ಆ ನಿಮಿತ್ತನೇ ಏನು, ನಿಮಿತ್ತ ಅಂದ್ರೇ ಏನು, ಅರ್ಪಣ ಅಂತ ಹೇಳ್ತಾರೆ ಬಾಬಾ. ನಮ್ರಚಿತ್ ಜೋ ಹೋತೆ ಹೇ ವಹ ಝುಕ್ತೆ ಹೇ. ಯಾರು ನಮ್ರಚಿತ್ತ ಆಗಿರ್ತಾರೋ ಅವರು ಬಾಗ್ತಾರೆ. ಜಿತನಾ ಸಂಸ್ಕಾರೋ ಮೇ ಸಂಕಲ್ಪೋ ಮೇ ಝುಕೆಂಗೆ ಉತನಾ ವಿಶ್ವ ಆಪ್ಕೆ ಆಗೆ ಝುಕೇಗಿ. ಎಷ್ಟೆಷ್ಟು ಸಂಸ್ಕಾರಗಳಲ್ಲಿ ಸಂಕಲ್ಪಗಳಲ್ಲಿ ಬಾಗ್ತಿರೋ ಅಷ್ಟು ವಿಶ್ವದ ಎದುರುಗಡೆ ವಿಶ್ವವೇ ನಿಮಗೆ ಬಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಝುಕ್ನಾ ಅರ್ಥಾತ್ ಝುಕಾನ. ನೀವೆಷ್ಟು ಬಾಗ್ತಿರೋ ಅಷ್ಟು ಇಡೀ ವಿಶ್ವ ನಿಮಗೆ ಬಾಗ್ತದೆ. ಸಂಸ್ಕಾರ ಮೇ ಭಿ ಝುಕ್ನಾ ಹೇ. ಸಂಸ್ಕಾರದಲ್ಲಿನೂ ಕೂಡ ಬಾಗಬೇಕಾಗ್ತದೆ. ಬಾಗೋದು ಅಂತಂದ್ರೇನು, ಎಲ್ಲ ಬಾಬಾಗೆ ಸಮರ್ಪಣೆ ಮಾಡೋದು ಅಂತ. ಬಾಗೋದಂದರೆ ಎಲ್ಲರ ಎದುರುಗಡೆ ಹೋಗಿ ಬಾಗೋದಲ್ಲ, ನಮ್ಮದೇನಿದೆಯೋ ಎಲ್ಲ ಬಾಬಾಗೆ ಅರ್ಪಣೆ ಮಾಡೋದಕ್ಕೆ ಝುಕ್ನ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಯಹ ಸಂಕಲ್ಪ ಭಿ ನಾ ಹೋ ದೂಸರೆ ಹಮಾರೆ ಆಗೆ ಭಿ ತೋ ಕುಚ್ ಝುಕೆ, ಹಮ್ ಝುಕೆಂಗೆ ತೋ ಸಭಿ ಝುಕೆಂಗೆ. सच्चे सेवाधारी होते हैं वह जब सभी के आगे झुकेंगे तब तो सेवा करेंगे. छोटे भी और प्यारे होते हैं इसलिए अपने को ಸಿಕ್ಕಿಲ್ಲದೆ ಸಮझो. ಅದಕ್ಕೆ ತಮ್ಮನ್ನು ತಾವು ಏನಂತ ತಿಳ್ಕೊಳ್ರಿ, ಸಿಕ್ಕಿಲ್ಲದೆ ಅಂತ ತಿಳ್ಕೊಳ್ರಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, सच्चे सेवाधारी होते हैं वह जब सभी के आगे झुकेंगे तब तो सेवा करेंगे. बड़ों को तो फिर भी कहेंगे, छोटे तो छूट जाते हैं, लेकिन अपने में कोई कमी नहीं रखना है.
सभी के आगे जाने का लक्ष्य जरूर रखना है। आगे बढ़ते हुए भी आगे बढ़ाने वालों का रिगार्ड नहीं छोड़ना। बढ़ाने वालों का रिगार्ड रखेंगे तब वह आपका रिगार्ड रखेंगे, आपको देख अन्य करेंगे। ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೊಡ್ಡೋರು ಇರಲಿ ಸಣ್ಣವ್ರು ಇರಲಿ ಯಾರೇ ಇರಲಿ ಅವ್ರಿಗೆ ನಾವೇನು ಮಾಡಬೇಕು, ಮೊದಲು ಗೌರವ ಕೊಡಬೇಕು, ಆವಾಗ ನಮಗೆಲ್ಲರೂ ಗೌರವ ಕೊಟ್ಟೇ ಕೊಡ್ತಾರೆ। हैंड्स अर्थात विशाल बुद्धि, वे सभी तरफ देखते हैं कि नुकसान किस में है, लाभ किस में है। ಬಾಬಾ ಹೇಳ್ತಾರೆ ಹ್ಯಾಂಡ್ಸ್ ಅಂತಂದ್ರೇನು, ವಿಶಾಲ ಬುದ್ಧಿ। ವೇ ಸಭಿ ತರಫ್ ದೇಖ್ತೆ ಹೇ, ಎಲ್ಲ ಕಡೆ ನೋಡ್ತಿರ್ತಾರೆ ಜನರು, ಲಾಭ ಎಲ್ಲಿದೆ ನಷ್ಟ ಎಲ್ಲಿದೆ। ಸಭಿ ವಿಶಾಲ ಬುದ್ಧಿ, ತ್ರಿನೇತ್ರಿ ತ್ರಿಕಾಲದರ್ಶಿ ಹೋ, ನೀವೆಲ್ಲರೂ ವಿಶಾಲ ಬುದ್ಧಿ ಉಳ್ಳವರಾಗಿದ್ದೀರಾ, ತ್ರಿನೇತ್ರಿ ಆಗಿದ್ದೀರಾ, ತ್ರಿಕಾಲದರ್ಶಿ ಆಗಿದ್ದೀರಾ। कोई भी कर्म देख कर पीछे करो, फिर यह कभी नहीं कहेंगे कि ना मालूम कैसे यह हो गया। जब चेकिंग कम होती है तब हो जाता है। ಬಾಬಾ ಹೇಳ್ತಾರೆ ಏನೇ ಮಾಡಬೇಕು ಅಂತಂದರೆ ವಿಚಾರ ಮಾಡಿ ಅಂತ ಹೇಳ್ತಾರೆ ಬಾಬಾ। ಹಂಗೆ ಹೇಳಬೇಡಿ ಗೊತ್ತಾಗಲಿಲ್ಲ ಆಗೋಯ್ತು, ಚೆಕಿಂಗ್ ಕಡಿಮೆ ಇದೆ ಅಂತ ಅರ್ಥ। ತ್ರಿಕಾಲದರ್ಶಿಗೆ ಯಹ ಶಬ್ದ ನಹಿ ಹೇ, ನೀವು ತ್ರಿಕಾಲದರ್ಶಿಗಳು ಅಂದಾಗ ಗೊತ್ತಿಲ್ಲರಿ ಹೆಂಗಾಯ್ತು ಏನೋ ಹೀಗೆಲ್ಲ ಮಾತಾಡಂಗಿಲ್ಲ ಅಂತಾರೆ ಬಾಬಾ। ಮಾಡಬಾರ್ದಂತಿದ್ರು ಆಗೋಯ್ತು, ಶಬ್ದ ನಹಿ ಚಾತೆ ತೋ ನಹಿ ಥೇ ಲೇಕಿನ್ ಹೋ ಗಯಾ, ಇಚ್ಛೆ ಇರಲಿಲ್ಲ ಆದರೂ ಆಯಿತು। ಮಾಸ್ಟರ್ ಸರ್ವಶಕ್ತಿಮಾನ್ ಚಾಹೆ ಅವ್ರ ವಹ ನ ಕರ್ ಸಕೆ ಹೋ ಸಕ್ತಾ ಹೇ, ನೀವೆಲ್ಲ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀರಾ। ಬಾಬಾ ಹೇಳ್ತಾರೆ ಇಚ್ಛೆ ಇತ್ತು ಆಗಲಿಲ್ಲ, ಹಾಗೆಲ್ಲ ಇರೋದಿಲ್ಲ। ಅಬ್ ಯಹ ಭಾಷಾ ಖತಮ್ ಕರೋ, ಈ ಭಾಷೆಯನ್ನು ಖತಮ್ ಮಾಡಿ। ಶಕ್ತಿಯಾ ಹೋನ, ನೀವೆಲ್ಲ ಏನಾಗಿದ್ದೀರಾ ಶಕ್ತಿಯರು। ಶಕ್ತಿಯೋं का कर्म और संकल्प समान होता है, ಶಕ್ತಿಯರ ಕರ್ಮ ಮತ್ತು ಸಂಕಲ್ಪ ಸಮಾನ ಆಗ್ತದೆ। ಸಂಕಲ್ಪ ಏಕ್ और कर्म दूसरे, ಬಾಬಾ ಹೇಳ್ತಾರೆ ಏನೋ ಸಂಕಲ್ಪ ಮಾಡೋದು ಏನೋ ಕರ್ಮ ಮಾಡೋದು ತೋ ಯಹ ಶಕ್ತಿ ಕಿ ಕಮಿ ಹೇ, ಹೀಗಿರೋದು ಅಂತಂದ್ರೇನು ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಏನಿದೆ ಕಡಿಮೆ ಇದೆ ಅಂತರ್ಥ। ಅಚ್ಛಾ, ಓಂ ಶಾಂತಿ।